ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯ ಎಂಬ ರಾಜನಿದ್ದ. ಅವನ ಅರಮನೆಯಲ್ಲಿ ಬಹಳ ಬುದ್ಧಿವಂತನಾದ ಒಬ್ಬ ಮಂತ್ರಿಯಿದ್ದ. ಅವನ ಹೆಸರು ತೆನಾಲಿರಾಮ. ಒಂದು ದಿನ ರಾಜನು ಮಂತ್ರಿಗಳ ಬುದ್ಧಿಯನ್ನು ಪರೀಕ್ಷಿಸಲು ಒಂದು ಪ್ರಶ್ನೆ ಕೇಳಿದನು. ನಾಳೆ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಅರಮನೆಗೆ ಬಂದು ನನಗೆ ಕಾಣದ ವಸ್ತುವೊಂದನ್ನು ತಂದುಕೊಡಿ ಎಂದನು. ಎಲ್ಲ ಮಂತ್ರಿಗಳು ಗಾಬರಿಯಾದರು. ಕಾಣದ ವಸ್ತು ಅಂದರೆ ಏನು ಎಂದು ಯೋಚಿಸುತ್ತಾ ಮನೆಗೆ ಹೋದರು. ಆದರೆ ತೆನಾಲಿರಾಮ ಮಾತ್ರ ಶಾಂತವಾಗಿದ್ದ. ಬೆಳಿಗ್ಗೆ ಅವನು ಒಂದು ಖಾಲಿ ಮಡಿಕೆಯನ್ನು ತೆಗೆದುಕೊಂಡು ರಾಜನ ಮುಂದೆ ಬಂದ. ರಾಜನು ಕೇಳಿದನು, ಇದರಲ್ಲಿ ಏನು ಇದೆ? ತೆನಾಲಿರಾಮ ಉತ್ತರಿಸಿದನು, ಮಹಾರಾಜರೇ, ಇದರಲ್ಲಿ ಗಾಳಿಯಿದೆ. ಗಾಳಿ ಕಾಣುವುದಿಲ್ಲ, ಆದರೆ ಇದೆ. ನೀವು ಹೇಳಿದಂತೆ ಕಾಣದ ವಸ್ತುವನ್ನು ತಂದಿದ್ದೇನೆ ಎಂದು ನುಡಿದನು. ರಾಜನು ಸಂತೋಷದಿಂದ ನಕ್ಕು, ನಿಜವಾಗಿಯೂ ನೀನೇ ಬುದ್ಧಿವಂತ ಮಂತ್ರಿ ಎಂದು ಹೊಗಳಿ ಬಹುಮಾನ ನೀಡಿದನು. ನೀತಿ: ಬುದ್ಧಿವಂತಿಕೆ ಎಂದರೆ ಕಷ್ಟದ ಪ್ರಶ್ನೆಗೆ ಸರಳ ಉತ್ತರ ಕಂಡುಹಿಡಿಯುವುದು.